চলো নিজ নিকেতনে। সংসার বিদেশে বিদেশির বেশে ভ্রম কেন অকারণে। মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 115. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಶ್ರೀರಾಮಕೃಷ್ಣರು ತಾವು ಸಾಕ್ಷಾತ್ ಸಚ್ಚಿತ್ ಆನಂದ ಸ್ವರೂಪ, ಎಲ್ಲರೂ ಕೂಡ ಪರಬ್ರಹ್ಮನ ಆವಿರ್ಭಾವವೇ ಅನ್ನೋದನ್ನ ಹೇಳ್ತಿದ್ದಾರೆ. ಅದರ ಜೊತೆಗೆ ಮನುಷ್ಯರೆಲ್ಲರೂ ಕೂಡ ಭಗವತ್ ಸ್ವರೂಪಿಗಳೇ, ಅವತಾರರೇ ಅನ್ನೋದನ್ನ ಶ್ರೀರಾಮಕೃಷ್ಣರು ಹೊಸ ರೀತಿಯಲ್ಲಿ ತಿಳಿಸ್ಕೊಳ್ತಿರುವಂತಹ ರೀತಿ ನಿಜಕ್ಕೂ ವಿಶೇಷ, ವಿಭಿನ್ನ. ಇಲ್ಲಿ ನರೇಂದ್ರನ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದೆ. ನಿಜಕ್ಕೂ ಕೂಡ ಇದು ಗಮನಿಸಬೇಕಾಗಿರುವಂತಹ ವಿಷಯ. ಈಗ ಅದರ ಮುಂದುವರೆದ ಭಾಗ. ಇದೊಂದು ನಿಜವಾಗಿಯೂ ಗಮನಾರ್ಹವಾದಂಥ ಅಂಶ. ಶ್ರೀರಾಮಕೃಷ್ಣರು ಸಾಮಾನ್ಯ ಭಾವದಲ್ಲಿದ್ದಾಗ ಇತರರು ತಮ್ಮನ್ನ ಗುರು, ಭಗವಾನ್ ಇತ್ಯಾದಿ ವಿಶೇಷಣಗಳಿಂದ ಸಂಬೋಧನೆ ಮಾಡಿಸೋದನ್ನ ಶ್ರೀರಾಮಕೃಷ್ಣರೇ ಸಹಿಸ್ತಿರ್ಲಿಲ್ಲ. ತಾವೊಬ್ಬ ಅತಿ ಸಾಮಾನ್ಯ ವ್ಯಕ್ತಿ ಅನ್ನೋ ಹಾಗೆ ಅವರ ಪ್ರತಿಯೊಂದು ನಡೆ ನುಡಿ ಪ್ರತಿಯೊಂದು ಹಾಗೆ ಇರ್ತಿತ್ತು. ಹಾಗಾಗಿ ಉನ್ನತ ದೈವಿ ಭಾವದಲ್ಲಿರುವಾಗಲೆಲ್ಲ, ಬೇರೆ ಸಮಯದಲ್ಲೆಲ್ಲ ಅವರ ಬಾಯಿಂದ ಇಂತಹ ಅದ್ಭುತ ನುಡಿಗಳು ಹೊರಬರೋದಕ್ಕೆ ಸಾಧ್ಯವಿರ್ತಿರ್ಲಿಲ್ಲ. ಈಗಿನ ಅವರ ಸ್ಥಿತಿಯಂತೂ ಕರುಣಾಜನಕವಾಗ್ಬಿಟ್ಟಿದೆ. ಪ್ರಾಣೋತ್ಕ್ರಮಣದ ಕಾಲ ಸನ್ನಿಹಿತವಾಗಿದೆ. ಶರೀರವೆಲ್ಲ ಸೊರಗಿ ಹೋಗ್ಬಿಟ್ಟಿದೆ ಶ್ರೀರಾಮಕೃಷ್ಣರದ್ದು. ಗಂಟಲಲ್ಲಿ ಅಪಾರವಾದಂಥ ವೇದನೆ. 2 ದಿನಗಳಲ್ಲಿ ಶ್ರೀರಾಮಕೃಷ್ಣರ ಶರೀರ ಒಬ್ಬ ಸಾಮಾನ್ಯ ಮರ್ತ್ಯನ ಶರೀರದ ಹಾಗೆ ಭಸ್ಮ ಆಗೋದಕ್ಕಿದೆ. ಇಂಥ ಘೋರ ಸ್ಥಿತಿಯಲ್ಲಿ ಅವರು ತಮ್ಮ ಅವತಾರ ತತ್ವವನ್ನ ಎಲ್ಲರ ಮುಂದೆಯೂ ಘಂಟಾಘೋಷವಾಗಿ ಹೇಳ್ತಿದ್ದಾರೆ, ನಾನೊಬ್ಬ ಅವತಾರ ಅಂತ. ಹಾಗೆ ಕುತೂಹಲದ ಸಂಗತಿಯನ್ನ ನಾವು ಗಮನಿಸಿ ನೋಡಬೇಕು ಅನ್ನೋದಾದರೆ, ಇತರರ ದೃಷ್ಟಿಗೆ ಅತ್ಯಂತ ಅಸಹಾಯಕ ಸ್ಥಿತಿಯಲ್ಲಿ ಇರೋ ಹಾಗೆ ಕಾಣ್ತಾ ಇದ್ದಂತಹ ಶ್ರೀರಾಮಕೃಷ್ಣರು ಆ ಕ್ಷಣದಲ್ಲೂ ನರೇಂದ್ರನ ಮನಸ್ಸಿನಲ್ಲಿ ಹಾದು ಹೋದಂತಹ ಭಾವನೆಯನ್ನ ಅತ್ಯಂತ ಪ್ರೀತಿಯಿಂದ ಸೂಕ್ಷ್ಮವಾಗಿ ಗ್ರಹಿಸಿ ತಕ್ಷಣವೇ ಸಂದೇಹ ನಿವಾರಣೆ ಮಾಡೋದಕ್ಕೆ ಸಮರ್ಥರಾದದ್ದು ಕೂಡ ವಿಶೇಷ. ಶ್ರೀರಾಮಕೃಷ್ಣರ ನಿಜ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಈ ಎಲ್ಲ ಅಂಶಗಳು ಕೂಡ ನಮಗೆ ನೆರವಾಗುತ್ತೆ ಅನ್ಕೋಬಹುದು. ಶ್ರೀರಾಮಕೃಷ್ಣರಿಯು ಈಗ ಶರೀರ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗ್ಬಿಟ್ಟಿದ್ದಾರೆ. ಅದಕ್ಕೆ ಸೂಕ್ತವಾದಂತಹ ದಿನವನ್ನ ಅವರಿಗಾಗಲೇ ಮೊದಲೇ ಗೊತ್ತು ಮಾಡಿಕೊಂಡಿದ್ರು. ಆಗಸ್ಟ್ ತಿಂಗಳ ಆರಂಭದಲ್ಲಿ ಒಂದು ದಿನ ಶಿಷ್ಯನೊಬ್ಬನನ್ನು ಕರೆದು ಬಂಗಾಳಿ ಪಂಚಾಂಗವನ್ನು ಓದೋದಕ್ಕೆ ಹೇಳಿದ್ರು. ಶಿಷ್ಯ ಪ್ರತಿದಿನದ ತಿಥಿ, ನಕ್ಷತ್ರ, ವಾರಗಳನ್ನ ಓದ್ತಾ ಬಂದ. ಶ್ರಾವಣ ಮಾಸದ ಕೊನೆಯ ದಿನ ಅಂದ್ರೆ ಆಗಸ್ಟ್ 14ನೇ ತಾರೀಕಿನ ವಿವರಗಳನ್ನ ಹೇಳಿದಾಗ ಅವನಿಗೆ ಓದೋದನ್ನ ನಿಲ್ಸು ಅಂತ ಹೇಳಿ ಅಲ್ಲೇ ನಿಲ್ಸಿದ್ರು. ಆಗ ಆ ದಿನ ಸನ್ನಿಹಿತವಾಗ್ಬಿಟ್ಟಿದೆ. ಸಂಜೆ ಹೊತ್ತಿಗೆ ಶ್ರೀರಾಮಕೃಷ್ಣರು ತಮಗೆ ಉಸಿರಾಡೋದಕ್ಕೆ ತುಂಬಾ ಕಷ್ಟವಾಗ್ತಿದೆ ಅಂತ ಶಿಷ್ಯನ ಬಳಿಯಲ್ಲಿ ಹೇಳಿದ್ರು. ಬಳಿಕ ತಕ್ಷಣವೇ ಸಮಾಧಿ ಸ್ಥಿತಿಗೆ ಏರಿದ್ರು. ಆದರೆ ಈ ಸಲ ಅವರ ಸಮಾಧಿ ಸ್ಥಿತಿ ಎಂದಿನ ಹಾಗಿರ್ಲಿಲ್ಲ. ಇದನ್ನ ಕಂಡಂತಹ ಎಲ್ಲರೂ ಆತಂಕಗೊಂಡಿದ್ದಾರೆ. ಅವರನ್ನ ಎಚ್ಚರಗೊಳಿಸೋದಕ್ಕೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಹರಿಯೋಂ ತತ್ಸತ್, ಹರಿಯೋಂ ತತ್ಸತ್, ಹರಿಯೋಂ ತತ್ಸತ್ ಅನ್ನುವಂಥ ಮಂತ್ರವನ್ನ ಉಚ್ಚರಿಸೋ ಹಾಗೆ ನರೇಂದ್ರ ಎಲ್ಲರಿಗೂ ಹೇಳಿದಾನೆ. ಎಲ್ಲರೂ ಹರಿಯೋಂ ತತ್ಸತ್ ಅಂತ ಉಚ್ಚರಿಸ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಕಳೆದಿರಬಹುದು. ಎಲ್ಲರೂ ಅದನ್ನ ಘೋಷಿಸ್ತಿದ್ದಾರೆ. ಮಧ್ಯರಾತ್ರಿ ವೇಳೆಗೆ ಶ್ರೀರಾಮಕೃಷ್ಣರಿಗೆ ಬಾಹ್ಯ ಪ್ರಜ್ಞೆ ಮರಳಿ ಬಂತು. ಹಸಿವಾಗ್ತಿದೆ ಅಂತ ಕೇಳಿದ್ರು. ಸ್ವಲ್ಪ ರವೆ ಗಂಜಿಯನ್ನ ತಂದು ಕುಡಿಸಿದ್ರು ಶ್ರೀರಾಮಕೃಷ್ಣರಿಗೆ. ಆಗ ಸ್ವಲ್ಪ ಸುಧಾರಿಸಿದ ಹಾಗೆ ಕಂಡು ಬಂದರು. ಅವರನ್ನ 5-6 ದಿಂಬುಗಳ ಮೇಲೆ ಒರಗಿಸಿ ಕುಳ್ಳಿರಿಸಿದ್ದಾರೆ. ಆ ಸ್ಥಿತಿಯಲ್ಲೇ ಶ್ರೀರಾಮಕೃಷ್ಣರು ಮೆದುವಾದ ದನಿಯಲ್ಲಿ ತಮ್ಮ ಕೊನೆಯ ಕ್ಷಣದವರೆಗೂ ಕೂಡ ಸೂಚನೆಗಳನ್ನ, ಸಂದೇಶಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ ಅಲ್ಲಿ ನೆರೆದಿದ್ದಂತಹ ಶಿಷ್ಯರಿಗೆ. ಏನ್ ಸೂಚನೆಯನ್ನಿದ್ರು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.